ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಗೋಲ್ಡನ್ ಸಿಟಿ ಆಫ್ ಜೈಸಲ್ಮೇರ್. ಒಳಗಡೆ ಆಟೋ ಗೀಟೋ ಎಲ್ಲ ಹೋಗ್ತಾ ಇದ್ದಾವೆ. ನಾನು ಅಂದ್ಕೊಂಡಿದ್ದೆ ಫೋರ್ಟ್ ಅಂತಂದರೆ ಒಳಗಡೆ ಏನೋ ಅಷ್ಟೊಂದು ಇದಿರಲ್ಲ ಅಂತ. ಫೋರ್ಟಲ್ಲಿ ಒಳಗಡೆ ಪಾರ್ಕಿಂಗು ಇದೆ, ಮೇಲ್ಗಡೆ ಜನನೂ ಇದ್ದಾರೆ, ಮನೆಯೂ ಇದ್ದಾವೆ. ಅಷ್ಟು ದೊಡ್ಡ ಕೋಟೆ ಇದು. ದೇಶದಲ್ಲಿ ಜನರು ವಾಸಿಸ್ತಾ ಇರೋ ಒಂದು ಕೋಟೆ ಅಂತಂದರೆ ಅದು ಜೈಸಲ್ಮೇರ್ ಕೋಟೆನೇ. ನಾರ್ಮಲಾಗಿ ರೋಡ್ ಇದ್ದಂಗೆ ಐತೆ, ಎಲ್ಲ ಮೇಲ್ಗಡೆ ಹೋಗಿ ಬರ್ತಾ ಇದ್ದಾವೆ. ಫೋರ್ಟ್ ಅಂತಿದ್ದ ತಕ್ಷಣ ಬರೀ ಫೋರ್ಟ್ ಇರುತ್ತೆ ಅಷ್ಟೇ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಯಾಕೆ ಅಂತಂದರೆ ಇಲ್ಲಿ ಹೋಟೆಲ್ಸು, ಟೆಂಪಲ್ಸು, ಮನೆಗಳು, ಶಾಪಿಂಗ್ ಕಾಂಪ್ಲೆಕ್ಸು ತುಂಬ ಇದ್ದಾವೆ. ಇಲ್ಲಿ ಒಂದಲ್ಲ ಎರಡಲ್ಲ, ಇಲ್ಲಿ ಏನು ಬೇಕೋ ಎಲ್ಲ ಸಿಗುತ್ತೆ. ದೊಡ್ಡ ಊರೇ ಇದೆ ಮೇಲ್ಗಡೆ. ಸುಮಾರು ಈಗಲೂ ಕೂಡ 4,000 to 5,000 ಜನ ವಾಸಿಸ್ತಾ ಇರೋ ಕೋಟೆ ಇದು. ಬೆಳಿಗ್ಗೆ ಹೊತ್ತು ಬಿಸಿಲು ಬಿದ್ದಾಗ ಈ ಕೋಟೆ ಒಂಥರ ಬಂಗಾರದ ಕಲರ್ ಕಾಣಿಸುತ್ತೆ. ಅದಕ್ಕೋಸ್ಕರ ಇದನ್ನು ಗೋಲ್ಡನ್ ಫೋರ್ಟ್ ಅಂತ ಕರೀತಾರೆ. ಈ ಕಂಪ್ಲೀಟ್ ಏನಿದೆ ಇದೆಲ್ಲ ಸ್ಯಾಂಡ್ ಸ್ಟೋನಿಂದ ಕಟ್ಟಿರೋದು. ಇದೆಲ್ಲ 860 ವರ್ಷಗಳಿಂದ ಕಟ್ಟಿರೋ ಕೋಟೆ ಇದು. ಈಗಲೂ ಜನ ಇಲ್ಲಿ ವಾಸಿಸ್ತಾ ಇದ್ದಾರೆ. ಅದೇ ತುಂಬ ಹೈಲೈಟ್ ಇಲ್ಲಿ. ಕೋಟೆ ಒಳಗಡೆ ಬರ್ತಿದ ತಕ್ಷಣ ಮೊದಲನೇದಾಗಿ ಕಾಣೋದು ರಾಜ ಮಹಲ್, ಅದ್ರ ಪಕ್ಕದಲ್ಲೇ ರಾಣಿ ಮಹಲ್. ಈ ಕೋಟೆನ ಕಟ್ಟಿಸಿದ ರಾಜನ ಹೆಸರು ರಾವಲ್ ಜೈಸಲ್ ಅಂತ. ಅವರೇ ಈ ಕೋಟೆನ ಬಿಲ್ಡ್ ಮಾಡಿದ್ದು. ಸಿಟಿ ವ್ಯೂ ಕೆನನ್ ಪಾಯಿಂಟ್ ಅಂತ ಹಾಕಿದಾರಲ್ಲ, ಹಿಂಗೆ ಹೋಗ್ಬೇಕು. ಇಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ, ಗಂಡ್ಮಕ್ಳ ಬಟ್ಟೆನೇ ಕಮ್ಮಿ. ಕೆನನ್ನ ನೋಡೋದಕ್ಕೆ ಸುಮಾರು ಎಷ್ಟು 100-200 ಜನ ನನ್ನ ಸುತ್ತ ನಿಂತಿದ್ದಾರೆ. ಹಳೆಯ ಕೆನನ್ನು. ಕಂಪ್ಲೀಟ್ ಜೈಸಲ್ಮೇರ್ ಸಿಟಿ ಯಾವ ಥರ ಕಾಣಿಸುತ್ತೆ ನೋಡಿ ಇಲ್ಲಿ. ಈ ಕೆನನ್ನುಗಳನ್ನಂತೂ ಏನು ಮಾಡೋಕ್ಕಾಗಲ್ಲ, ಎತ್ತಕ್ಕಾಗಲ್ಲ, ಏನಿಲ್ಲ. ಆ ಥರ ಸೆಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಇಟ್ಬಿಟ್ಟು ಸಿಮೆಂಟ್ ಹಾಕಿ ಫುಲ್ಲು ಫಿಟ್ ಮಾಡಿಬಿಟ್ಟಿದ್ದಾರೆ. ಏನು ಅಲ್ಲಾಡ್ಸೋಕ್ಕಾಗಲ್ಲ. ಇದೊಂದು ಎತ್ಬೋದು ಅಷ್ಟೇ. ಇದೇ ಎಷ್ಟು ವೆಯ್ಟ್ ಇದೆ ಗೊತ್ತಾ? ಇದೊಂದೇ ಸಖತ್ ವೆಯ್ಟ್ ಐತೆ. ಇದೇ ಎಷ್ಟು ವೆಯ್ಟ್ ಇದ್ದರೆ ಇನ್ನು ಇದೆಷ್ಟು ವೆಯ್ಟ್ ಇರಬೇಕಿತ್ತು. ಓ ಮೈ ಗಾಡ್. ಕೋಟೆ ಸುತ್ತಮುತ್ತ ಆ ಥರದ ಕೆನನ್ನ ಇಟ್ಟಿರ್ತಾರೆ. ಯಾಕಂತಂದರೆ ಶತ್ರುಗಳು ಬಂದಾಗ ಇಲ್ಲಿಂದ ಅವ್ರನ್ನ ನಾಶ ಮಾಡೋದಕ್ಕೆ ಅವನ್ನ ಯೂಸ್ ಮಾಡ್ತಿದ್ರು. ಇಲ್ಲೆಲ್ಲ ಸೈನಿಕರೆಲ್ಲ ನಿಂತ್ಕೊತಿದ್ರು. ಸೈನಿಕರು ಯಾವುದೇ ಒಂದು ಬೇರೆ ಶತ್ರುಗಳ ಆ್ಯಕ್ಟಿವಿಟಿ ನಡೀತಿದ್ದ ತಕ್ಷಣ ಇದೇ ದಾರಿಲಿ ಓಡಾಡೋದಕ್ಕೆ ದಾರಿ ಇದು. ಕೋಟೆ ಸುತ್ತೋದು ಇದೇ ಥರ ದಾರಿ ಇದೆ. ಸೈನಿಕರು ಶತ್ರುಗಳು ಬಂದಾಗ ಅವರು ಇಲ್ಲೆಲ್ಲ ಓಡಾಡ್ತಿದ್ರು ಅಂತ ಹೇಳಿದ್ನಲ್ಲ, ಸೈನಿಕರು ಇದೇ ದಾರಿಲೇ ಓಡಾಡ್ತಿದ್ದು. ಇಲ್ಲಿಂದ ನೋಡಿದ್ರೆ ಕಂಪ್ಲೀಟ್ ಈ ಕಡೆ ಯಾವುದೇ ಶತ್ರುಗಳು ಬಂದರೂ ಕೂಡ ಈಸಿಯಾಗಿ ಅವ್ರನ್ನ ಫೈಂಡ್ ಔಟ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಆಗೋದು ಇಲ್ಲಿ. ಈ ಸ್ಟೋನ್ ಏನಿದೆ ಇದನ್ನು ಸ್ಯಾಂಡ್ ಸ್ಟೋನ್ ಅಂತಾರೆ. ಎಲ್ಲೂ ಬೇರೆ ಕಡೆಯಲ್ಲೂ ಸಿಗೋಲ್ಲ. ಇದು ಇಲ್ಲಿ ಸುತ್ತಮುತ್ತ ಸಿಗೋ ಒಂದು ಸ್ಯಾಂಡ್ ಸ್ಟೋನ್ನ ತಗೊಂಡು ಈ ಕೋಟೆನ ಕಟ್ಟಿರೋದು. ಎಷ್ಟು ಗಟ್ಟಿಯಾಗಿದೆ ನೋಡಿ. ಕೆಲವು ವರ್ಷಗಳಿಂದ ಇವ್ರು ಕಟ್ಟಿರೋದು. ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದ್ಯಾವ ಥರ ಇದೆ, ಇದ್ಯಾವ ಥರ ಇದೆ. ಇದು ಸಿಮೆಂಟ್ ಹಾಕಿ ಕಟ್ಟಿರೋದು. ಅದು ಸಿಮೆಂಟ್ ಇಲ್ಲ, ಏನಿಲ್ಲ, ಆಗಿನ ಕಾಲದಲ್ಲಿ ಕಟ್ಟಿರೋ ಕೋಟೆ ಅದು. ಈ ಸ್ಟ್ರೀಟಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾರೆ. ನೀವು ಎಷ್ಟು ದೂರ ಹೋದರೂ ಕೂಡ ಇವೆಲ್ಲ ಮನೆಗಳು. ಈಗಲೂ ಕೂಡ ಈ ಕೋಟೆಯಲ್ಲಿ ಜನ ವಾಸ ಮಾಡಿಕೊಂಡು ಅವ್ರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂದರೆ ದೇವರಣೆಗೂ ಅದೊಂದು ಹೈಲೈಟ್. ಅದೊಂದು ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸುಮಾರು ಲಕ್ಷಗಟ್ಟಲೆ ಬರ್ತಾರೆ ಟೂರಿಸ್ಟ್ಗಳು ಇಲ್ಲಿ. ಒಂದು ವರ್ಷದಲ್ಲಿ ಎಷ್ಟು ಜನ ಬರ್ತಾರೆ ಲೆಕ್ಕನೇ ಇಲ್ಲ, ಅಷ್ಟು ಜನ ಬರ್ತಾರೆ ಇಲ್ಲಿ. ಮಾರ್ನಿಂಗು ನೀವೇನಾದರೂ ಈ ಫೋರ್ಟಲ್ಲಿ ಸನ್ರೈಸು ಸನ್ಸೆಟ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ಟೈಮ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಇಲ್ಲಿ ಹಿಂಗೆ ಮುಂದೆ ಬರ್ತಿದ್ದ ತಕ್ಷಣ ಇಲ್ಲೊಂದು ವ್ಯೂ ಪಾಯಿಂಟ್ ಜಾಗ ಇದೆ. ಇಲ್ಲಿಂದನೂ ಕೂಡ ಸಿಟಿನ ನೋಡ್ಬೋದು ನಾವು.
ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಎಷ್ಟು ಖುಷಿ ಬೀಳ್ತೀವೋ, ಒಂದು ಕೆಲವು ಸಿಚುವೇಶನ್ಸ್ ನೋಡಿ ಅಷ್ಟೇ ಬೇಜಾರಾಗುತ್ತೆ. ಇಷ್ಟು ದೊಡ್ಡ ಫೇಮಸ್ ಕೋಟೆ ಇದು. ಇಲ್ಲೂ ಕೂಡ ಜನ ಅವರು ಯೂಸ್ ಮಾಡೋ ಪೇಪರ್ಸು ಅವು ಇವು ಕಸ ಎಲ್ಲ ತಂದು ಇಲ್ಲೇ ಕೋಟೆಯಲ್ಲೇ ಹಾಕ್ತಾಯಿದ್ದಾರೆ. ಅದನ್ನು ಹೊರಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನೀವು, ಇಲ್ಲೆಲ್ಲ ಕಸ ಗಿಸ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಯಾರೋ ಹೋಗ್ದ ಮುಳ್ಳು ಹಾಕ್ಬಿಟ್ಟಿದ್ದಾರೆ. ಎಲ್ಲ ಫುಲ್ ಮುಳ್ಳು ಹಾಕ್ಬಿಟ್ಟಿದ್ದಾರೆ. ವಾಟರ್ ಬಾಟಲ್ಸು, ಪೇಪರು, ಪ್ಲಾಸ್ಟಿಕ್ಕು. ಇಲ್ಲಿ ಪ್ರಾಬ್ಲಮ್ ಅಂದರೆ ಏನಂದರೆ, ಇಲ್ಲಿ ಜನಗಳು ಕಸನ ತಗೊಂಡೋಗಿ ಹೊರಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಸಿದ್ಧವಾದ ಫೇಮಸ್ ಫೋರ್ಟಲ್ಲಿ ಟೂರಿಸ್ಟ್ಗಳು ಬಂದಾಗ ಇದನ್ನು ನೋಡಿದಾಗ ಒಂಥರ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಬಾರ್ದು. ಆಗಿನ ಕಾಲದಿಂದ ಇದ್ದಿದ್ದು ಮನೆಗಳು ಇನ್ನೂ ಈಗಲೂ ಕೂಡ ಇದ್ದಾವೆ. ಅದರಲ್ಲಿ ಜನ ಈಗಲೂ ವಾಸಿಸ್ತಾ ಇದ್ದಾರೆ. ಈ ಮನೇನ ಇನ್ನೂ ಕಟ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಒಳಗಡೆ ನೋಡಿ, ಈ ಥರ ಕಲ್ಲಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇನ್ನು ಡಿಸೈನ್ ನೋಡಿ ಏನು ಸಖತ್ತಾಗಿದೆ. ನಾವು ಬೀಗಗಳು ಸಿಟಿಲಿ ಎಂತೆಂಥ ಬೀಗ ನೋಡಿರ್ತೀವಿ, ಎಲ್ಲ ಸ್ಮಾರ್ಟ್ ಬೀಗ ನೋಡಿರ್ತೀವಿ, ಮಾಮೂಲಿ ನಾರ್ಮಲ್ ಬೀಗ ನೋಡಿರ್ತೀವಿ. ಬಟ್ ರಾಜಸ್ಥಾನಲ್ಲಿ ಜೈಸಲ್ಮೇರ್ಗೆ ಬಂದಾಗ ನೀವು ಡಿಫ್ರೆಂಟ್ ಬೀಗಗಳನ್ನ ನೋಡ್ತೀರ. ಇದು ಆಮೆ, ಇದು ಒಂಟೆ, ಇದು ರಾಜಂದು ಹಾರ್ಟು, ಇದು ಕುದುರೆ ಬೀಗ ಇದೆ, ಜಿಂಕೆ ಬೀಗ ಇದೆ, ಆನೆ ಬೀಗ ಇದೆ. ಇದು ಬೀಗ ಅಂತ ನಾನು ಇವತ್ತೇ ನೋಡ್ತಾ ಇರೋದು. ಈ ಥರದ ಬೀಗ ಇರೋದು. ಕಪ್ಪೆ, ಚೇಳು, ಇವೆಲ್ಲ ಬೀಗಗಳೇ. ಆಗಿನ ಕಾಲದಲ್ಲಿ ಇದನ್ನು ಹೆಂಗೆ ಎತ್ಕೊಬಂದಿಟ್ಟಿರೋದು ಮೇಲೆ, ಇದನ್ನು ಸೈನಿಕರು ಇದನ್ನು ಆಪ್ರೇಟ್ ಮಾಡ್ತಿದ್ರು. ಇಲ್ಲಿ ಇದರೊಳಗಡೆ ಮದ್ದುಗಿದ್ದು ಎಲ್ಲ ಹಾಕ್ಬಿಟ್ಟು ಗುಂಡು ಬರುತ್ತಲ್ಲ, ಅದು ಇಟ್ಬಿಟ್ಟು ಹೊಡೆದ್ರೆ, ಇಲ್ಲಿಂದ ಹೊಡೆದ್ರೆ ಸುಮಾರು ಎಷ್ಟೋ ದೂರ ಇರೋ ಸೈನಿಕರು ನಾಶನ ಆಗಿ ಹೋಗ್ತಿದ್ರು. ಆ ಥರ ಇದರಲ್ಲಿ ಏಟು ಬೀಳುತ್ತೆ. ಮನೆ ನೋಡಿ, ಆಲ್ಮೋಸ್ಟ್ ಎಲ್ಲ ಸ್ಯಾಂಡ್ ಸ್ಟೋನಿಂದ ಕಟ್ಟಿರೋ ಮನೆಗಳೇ ಇವೆಲ್ಲ. ಸ್ಯಾಂಡ್ ಸ್ಟೋನ್ ಅಂತಂದರೆ ಆ ಬಿಸಿಲು ಬಂದಾಗ ಒಂಥರ ಗೋಲ್ಡ್ ಕಲರ್ ಥರ ಕಾಣಿಸುತ್ತೆ. ಈಗ ನೋಡ್ತಿರ್ಬೋದು, ಇದೆಲ್ಲ ಯಾವ ಥರ ದೂರಿಂದ ನೋಡಿದಾಗ ಗೋಲ್ಡ್ ಕಲರ್ ಥರ ಕಾಣಿಸುತ್ತೆ. ಅದೇ ಸ್ಪೆಷಲ್ ಇಲ್ಲಿ. ಇಲ್ಲಿ ಹಿಂಗೆ ಕಾಲಿಟ್ಟರೆ ಜಾರುತ್ತೆ ಅಂತ ಮೇಲ್ಗಡೆ ಎತ್ತು ಬರೋದಕ್ಕೆ ಈ ಥರ ಗ್ರಿಪ್ ಮಾಡಿದ್ದಾರೆ. ಇದಿಲ್ಲ ಅಂದರೆ ಬಿದ್ದೋಗೋದಂತ ಗ್ಯಾರಂಟಿ. ಸಾಮಾನ್ಯವಾಗಿ ಇದು ಆಗಿನ ಕಾಲದಲ್ಲಿ ಇರಲಿಲ್ಲ, ಇದು ರೀಸೆಂಟಾಗಿ ಸೆಟ್ ಮಾಡಿರೋದು. ಬಟ್ ಏನಂದರೆ ಇವಿದ್ದು ಈ ಥರ ಕಾಲಿಟ್ಕೊಂಡು ಹೋಗೋದಕ್ಕೆ. ರಾಜಸ್ಥಾನಲ್ಲಿ ಬೇಸಿಗೆ ಕಾಲದಲ್ಲಿ ಸುಮಾರು 55 ಡಿಗ್ರಿವರೆಗೂ ಬಿಸಿಲು ಇರುತ್ತಲ್ವ. ಈಗ ಆಗಿನ ಕಾಲದಲ್ಲಿ ಅವ್ರಿಗೆ ಅವಾಗ AC ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಫ್ಯಾನ್ ಇರಲಿಲ್ಲ. ಅವರು ಯಾವ ಥರ ಟೆಂಪ್ರೇಚರ್ನ ಕೂಲ್ ಮಾಡ್ತಿದ್ರು ಗೊತ್ತಾ? ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮರಗಳಲ್ಲಿ ಅವರು ರೂಫ್ ಟಾಪ್ನ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆಯಿಂದ ನಡ್ಕೊಂಬರ್ಬೇಕಾದ್ರೆ ಇಲ್ಲಿಂದ ಆ ಕಡೆ ಎಕ್ಸಿಟ್ವರೆಗೂ ಹೋಗ್ಬೇಕಾದ್ರೆ ನಮಗೆ ತಣ್ಣಗೆ ಗಾಳಿ ಬರುತ್ತೆ. ತುಂಬ ತಣ್ಣಗಿರುತ್ತೆ ಇಲ್ಲಿ. ಈಗಲೂ ಕೂಡ ಒಳ್ಳೆ ಗಾಳಿ ಬರ್ತಾ ಇದೆ. ಸ್ವಲ್ಪ ಹೊರಗಡೆ ಹೋದರೆ ಮತ್ತೆ ಬಿಸಿಲಾಗುತ್ತೆ. ಸೊ ಅದಕ್ಕೋಸ್ಕರ ಆ ಥರದ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮರಗಳನ್ನ ಯೂಸ್ ಮಾಡಿ ಅವರು ಸೀಲಿಂಗ್ನ ಮಾಡ್ತಾಯಿದ್ರು, ರೂಫ್ ಟಾಪ್ನ ಕ್ರಿಯೇಟ್ ಮಾಡ್ತಾಯಿದ್ರು. ನೋಡಿದ್ರಲ್ಲ ಜೈಸಲ್ಮೇರ್ ಫೋರ್ಟ್ನ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.